ಮತ್ತೊಂದು ಅವರದಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ನೋಡುವಂತೆಲ್ಲ ಆತನ ಮಕ್ಕಳಿಗೆ ಕೂಡ ನಾನು ವಂದನೆಗಳು ಸಲ್ಲಿಸ್ತೇನೆ. ಕಳೆದ ಎಲ್ಲಾ ವಿಡಿಯೋಗಳಿಂದ ಕರ್ತನ ತಮ್ಮೆಲ್ಲರಿಗೆ ಆತನ ವಾಕ್ಯದಲ್ಲಿ ಸತ್ಯ ಜ್ಞಾನದಲ್ಲಿ ಬೆಳೆಸ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು ವಿಡಿಯೋನ ಸುಬ್ರಾಗಿ ನೋಡುತ್ತಿರುವಂತವರು ವಿಡಿಯೋನ ಲೈಕ್ ಅನ್ನು ಮಾಡಿ, ಸಂಬಂಧಿಕರೊಡನೆ ಸ್ನೇಹಿತರೊಡನೆ ಶೇರ್ ಅನ್ನು ಮಾಡಿ, ಈ ರೀತಿಯಿಂದ ವಾಕ್ಯವನ್ನು ಹರಡಿಸಿ ಸಬ್ಸ್ಕ್ರೈಬ್ ಅನ್ನು ಮಾಡಿ ಚಾನಲ್ಗೆ ಹೊಸ ಹೊಸ ವಾಕ್ಯದಲ್ಲಿ ಬೆಳೆಯಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಕಳೆದ ವಾಕ್ಯದಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 13, 14, 15ನೇ ವಚನವನ್ನು ನಾವು ನೋಡಿಕೊಂಡಿದ್ದೇವೆ. ಆ ಒಂದು ವಚನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಹಣದ ವಿಷಯದಲ್ಲಿ, ಆ ಒಂದು ಹಣದ ಒಂದು ಆಸೆ, ಐಶ್ವರ್ಯತನ ಆಸೆ ವಿಷಯಗಳಲ್ಲಿ ಆತನ ಏನು ಹೇಳಿದೆಂಬುದಾಗಿ ನಾವು ಬಹಳಷ್ಟು ಸ್ಪಷ್ಟವಾಗಿ ನೋಡಿದ್ದೇವೆ. ಎಲ್ಲಾ ಲಾಭಕ್ಕೆ ಎಚ್ಚರವಾಗಿರ್ರಿ ಮತ್ತು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವ ಆಧಾರವಿಲ್ಲ ಎಂಬುದಾಗಿ, ಅದು ಅವನಿಗೆ ಆಧಾರವಾಗಿರುವುದಿಲ್ಲ. ಅದಕ್ಕೋಸ್ಕರ ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳಿದ್ದನು. ಆ ಸಾಮ್ಯವನ್ನು ನಾವು ನೋಡಿಕೊಳ್ಳೋಣ ಸ್ಪಷ್ಟವಾಗಿ. 16ನೇ ವಚನದಿಂದ 21ನೇ ವಚನದವರೆಗೆ, ಅದೇ ಒಂದು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ ನಾವು ಸ್ಪಷ್ಟವಾಗಿ ನೋಡಿಕೊಳ್ಳೋಣ. 16ನೇ ವಚನ ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ. ಆ ಸಾಮ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಾಮ್ಯವು ಹೇಗೆ ಒಂದು ಪ್ರಾರಂಭಿಸುತ್ತಿರುವಂತ ಒಂದು ಅಂಶಗಳ ವಿಷಯವನ್ನು ನಾವು ನೋಡಿದರೆ, ಒಬ್ಬನೊಬ್ಬ ಶ್ರೀಮಂತನಿದ್ದನೆಂಬುದಾಗಿ. ಆ ಶ್ರೀಮಂತನು, ಅವನಿಗೆ ಏನಾಯ್ತು, ಅವನ ಭೂಮಿಯು ಬಹಳಷ್ಟು ಬೆಳೆಯುವುದಕ್ಕೆ ಪ್ರಾರಂಭಿಸಿತು ಎಂಬುದಾಗಿ. ಚೆನ್ನಾಗಿ ಬೆಳೆ ಬಂತು, ಚೆನ್ನಾಗಿ ಬೆಳೆ ಬೆಳೆಯಿತು. ಅವಾಗ ಅವನು ಏನು ಆಲೋಚಿಸಿದನು, ಇವೆಲ್ಲಾ ಬೆಳೆಯನ್ನು ಬೆಳೆದ ಮೇಲೆ ಇದಕ್ಕೆ ತುಂಬಿಡುವುದಕ್ಕೆ ನನಗೆ ಸ್ಥಳವಿರುವುದಿಲ್ಲ, ಇವೆಲ್ಲಾ ಬೆಳೆಗಳನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿರುವುದಿಲ್ಲ ಎಂದು ಆಲೋಚಿಸಿ ಅವನೇನು ಮಾಡ್ತಾನೆ, ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು, ಅಲ್ಲಿ ನನ್ನ ಎಲ್ಲಾ ದವಸಾಧನೆಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ ಜೀವವೇ. ಅವಾಗ ಏನ್ ಮಾಡುತ್ತೇನೆ ನಾನು, ಅಷ್ಟು ಬೆಳೆಯನ್ನು ಬೆಳೆದ ಮೇಲೆ ಇವಾಗ ಇರುವಂತಹ ಕಣಜಗಳನ್ನು ಕೀಳಿಸಿ ಇನ್ನೂ ದೊಡ್ಡವಾಗಿರುವಂತಹ ಕಣಜಗಳನ್ನು ಕಟ್ಟಿಸಿ ಬೆಳೆದಿರುವಂತಹ ಎಲ್ಲಾ ಜೀವಸಧಾನ್ಯಗಳನ್ನು ಸರಕುಗಳನ್ನು ಅವೆಲ್ಲದರಲ್ಲಿ ತುಂಬಿಡುತ್ತೇನೆ. ಅವಾಗ ತುಂಬಿಟ್ಟುವಾಗ ನನ್ನ ಜೀವಾತ್ಮಕ್ಕೆ, ಅಂದ್ರೆ ಅವನು ತನ್ನ ಜೀವಾತ್ಮಕ್ಕೆ, ತನ್ನ ಜೀವಕ್ಕೆ, ಮನಸ್ಸಿಗೆ ಹೇಳುತ್ತಾ ಇದ್ದಾನೆ, ಜೀವವೇ, ಮನಸ್ಸೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ. ಇವಾಗ ಬಹಳಷ್ಟು ವರ್ಷಗಳಿಗೆ ಬೇಕಾಗಿರುವಂತ ದವಸ ಧಾನ್ಯಗಳು, ನಿನಗೆ ಬೇಕಾಗಿರುವಂತಲ್ಲ ಒಂದು ಜೀವನಕ್ಕೆ ಬೇಕಾಗಿರುವಂತದ್ದು ಬಿದ್ದಿದೆ, ನಿನ್ನಲ್ಲಿ ಇದ್ದೇ ಇವಾಗ. ಅದಕ್ಕೋಸ್ಕರ ನೀನೇನು ಮಾಡು, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಅವಾಗ ಅವನು ತನ್ನ ಮನಸ್ಸಿಗೆ, ತನ್ನ ಜೀವಕ್ಕೆ ಏನು ಹೇಳುವೆನೆಂಬುದಾಗಿ ಎಂದುಕೊಂಡನು. ಎಷ್ಟೋ ವರ್ಷಗಳು ಇವಾಗ ನಿನ್ನ ಹತ್ತಿರ ದವಸಾಧನೆಗಳು ಎಲ್ಲವಿದೆ, ಅದಕ್ಕೋಸ್ಕರ ನೀನು ಊಟ ಮಾಡು, ಕುಡಿ, ಆರಾಮಾಗಿ, ಯಾವುದೇ ಚಿಂತೆ ಇಲ್ಲದೆ ನೀನು ಇರು ಎಂಬುದಾಗಿ ಅವನು ತನ್ನ ಜೀವಕ್ಕೆ, ತನ್ನ ಮನಸ್ಸಿಗೆ ಅಂದುಕೊಂಡನು. ಇಲ್ಲಿ ನಾವೇನ್ ನೋಡುತ್ತೇವೆ, ಐಶ್ವರ್ಯವಂತನ ಸಾಮ್ಯವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇರುವಾಗ, ಐಶ್ವರ್ಯವಂತನ ಭೂಮಿಯಲ್ಲಿ ಬಹಳಷ್ಟು ಚೆನ್ನಾಗಿ ಬೆಳೆಯಿತು. ಆ ಬೆಳೆ ಬೆಳೆಯುವುದಕ್ಕೆ ಅವನಿಗೆ ಹತ್ರ ಸ್ಥಳವಿರದೇ ಇರುವುದಕ್ಕೋಸ್ಕರ ಸಣ್ಣ ಕಣಜಗಳನ್ನು ಕಳಿಸಿ ದೊಡ್ಡ ಕಣಜಗಳನ್ನು ತುಂಬಿಸಿ, ಆ ಕಣಜಗಳನ್ನು ತುಂಬಿಸಿ ಅವನೇನ ತಿಳಿದುಕೊಂಡ, ಎಷ್ಟೋ ವರ್ಷಗಳು ನಾನು ಇವಾಗ ಆರಾಮಾಗಿರುತ್ತೇನೆ, ವಿಶ್ರಮಿಸಿಕೋ, ಕುಡಿ, ತಿನ್ನು, ನೀನ್ ಏನೇ ಬೇಕಾದರೂ ಮಾಡು, ಯಾವುದೇ ಚಿಂತೆ ಇಲ್ಲ ಎಂಬುದಾಗಿ ಅವನು ಆ ಒಂದು ಬಂದಿರುವಂತದ್ರಿಂದ ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಇದ್ದಾನೆ. ಈ ಒಂದೆಲ್ಲಾ ವಿಷಯಗಳಲ್ಲಿ ತಿಳಿದುಕೊಳ್ಳುತ್ತಾ ಇರುವಾಗ ನಮಗೆ ಈ ಒಂದು ವಿಷಯಗಳಲ್ಲಿ ಎಲ್ಲಿಯೂ ಕೂಡ ಒಂದು ಐಶ್ವರ್ಯವಂತನು ಈ ತರ ಒಂದು ಭೂಮಿ ಮೇಲೆ ದೇವರು ನನಗೆ ಇಷ್ಟು ಬೆಳೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿಲ್ಲ, ಈ ಜೀವವು ನನ್ನ ದೇವರದಾಗಿದೆ ಎಂಬುದಾಗಿ ಹೇಳಿಲ್ಲ, ಈ ನನಗೆ ಬಂದಿರುವಂತಹ ಎಲ್ಲಾ ವಿಷಯಗಳು ನಮ್ಮ ದೇವರದಾಗಿದೆ ಎಂಬುದಾಗಿ ಅವನು ಹೇಳಿಲ್ಲ, ನನ್ನ ದೇವರ ಕೃಪೆಯಿಂದಲೇ ಇವೆಲ್ಲ ಬೆಳೆಯಿತು ಎಂಬುದಾಗಿ ಹೇಳಿಲ್ಲ. ಇವೆಲ್ಲ ಬೆಳೆಯಿತು, ಬೆಳೆದ ಮೇಲೆ ಇವೆಲ್ಲ ನಾನು ದೇವರಿಗೆ ಒಂದು ಆತನ ರಾಜ್ಯಕ್ಕೋಸ್ಕರ, ಆತನ ಮಹಿಮೆಗೋಸ್ಕರ ನಾನು ಉಪಯೋಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಅವನು ಹೇಳಿಲ್ಲ. ಇವೆಲ್ಲವೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಾಗಲಿ, ಆರಾಧಿಸುವಂತದ್ರಲ್ಲಿ ಆತನು
ಹೇಳುತ್ತಾ ಇಲ್ಲ ಎಂಬುದಾಗಿ ನಾವು ಬಹಳಷ್ಟು ಸ್ಪಷ್ಟವಾಗಿ ನೋಡುತ್ತೇವೆ. ಇದರಲ್ಲಿ ಯಾವುದೇ ಒಂದು ವಿಷಯದಲ್ಲಿ, ಯಾವುದೇ ಒಂದು ಸಣ್ಣ ಮಾತಿನಲ್ಲಿಯೂ ಕೂಡ ಒಂದು ಐಶ್ವರ್ಯವಂತನು ಕರ್ತನ ಕೃಪೆ ಪ್ರೀತಿ ವಿಷಯದಲ್ಲಿ ಆತನು ಮಾತಾಡಿಲ್ಲ. ಯಾಕಂದ್ರೆ ಐಶ್ವರ್ಯವಂತನು ಯಾವಾಗಲೂ ಅವನು ಗಳಿಸಿರುವಂತ ಹಣದಲ್ಲಿ ಗರ್ವವನ್ನು ಪಡುತ್ತಾನೆ. ನಾನೇ ಗಳಿಸಿದ್ದೇನೆ, ನಾನೇ ಮಾಡಿದ್ದೇನೆ, ಎಲ್ಲವೂ ನನ್ನಿಂದಲೇ ಆಗಿದೆ ಎಂಬುದಾಗಿ ಐಶ್ವರ್ಯವಂತನು ಅವನ ಅಹಂಕಾರ, ಗರ್ವವು ಅವನ ಹತ್ತಿರ ಇರುತ್ತದೆ. ಅವನ ಹತ್ತಿರವಿರುವಾಗ ಅವನಲ್ಲಿ ಏನಾಗಿರುತ್ತದೆ? ನಾವು 1 ತಿಮೋಥಿ 6ನೇ ಅಧ್ಯಾಯ 9ನೇ ವಚನ ಮತ್ತು 10ನೇ ವಚನದಲ್ಲಿ ನಾವು ನೋಡಿರುವಾಗ ಅವನೇನಾಗುತ್ತದೆ? ಅವನ ಮನಸ್ಸು ಮಾಡಿಕೊಂಡಿರುವಾಗ ಐಶ್ವರ್ಯವಂತನಾಗಬೇಕೆಂಬುದಾಗಿ ಮನಸ್ಸು ಮಾಡಿಕೊಂಡಿರುವಾಗ ಅವನು ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಅವನು ತನ್ನ ಜೀವನದಲ್ಲಿ ನಡೆದುಕೊಂಡು ಸಂಹಾರ ನಾಶನಗಳಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಅದಕ್ಕೋಸ್ಕರ ಎಲ್ಲಾ ಒಂದು ಸಕಲ ವಿಧವಾದ ಕೆಟ್ಟತನಕ್ಕೆ ಹಣವೇ ಮೂಲ ಕಾರಣವಾಗಿದೆ ಎಂಬುದಾಗಿ ಆ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಬಹಳಷ್ಟು ಸ್ಪಷ್ಟವಾಗಿ. ಅದೇ ಒಂದು ವಾಕ್ಯವು ನಮಗೆ ಈ ಒಂದು ಕ್ಷಣದಲ್ಲಿ ಈ ಒಂದು ಶ್ರೀಮಂತನ ಜೀವನದಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವನ ಮನಸ್ಸು ಅವನ ಐಶ್ವರ್ಯವಂತನಾಗಬೇಕು, ಆರಾಮಾಗಿರಬೇಕು, ಇನ್ನೆಚ್ಚಿನ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕೆಂಬುದರಲ್ಲಿ ಮನಸ್ಸಿತ್ತು. ಆ ಮನಸ್ಸಿಟ್ಟುಕೊಂಡು ಆ ದುಷ್ಪ್ರೇರಣೆಯಿಂದ ಅವನು ಇವೆಲ್ಲಾ ಒಂದು ಯೋಚನೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದ. ಇವೆಲ್ಲ ಯೋಚನೆ ಮಾಡಿ ಅವನು ಸಂಹಾರ ನಾಶನಗಳಲ್ಲಿ ಹೋಗುತ್ತಾ ಇದ್ದಾನೆ. ಅಂದ್ರೆ ಅವನು ಈ ಒಂದು ಲೋಕದ ಜೀವನ, ಈ ದೇಹ ಇರುವಂತ ಕೆಲವು ವರ್ಷಗಳ ಜೀವನವನ್ನು ಮಾತ್ರ ಅವನು ನೋಡಿಕೊಂಡು ಇವೆಲ್ಲಾ ವಿಷಯಗಳನ್ನು ಅಂದಿಕೊಂಡು ಅವನು ಜೀವಿಸ್ತಾ ಇದ್ದಾನೆ. ಆದ್ರೆ ಈ ಒಂದು ದೇಹ ಈ ಲೋಕವನ್ನು ಬಿಟ್ಟ ಮೇಲೆ, ಅಂದ್ರೆ ಆತ್ಮವು ದೇಹಕ್ಕೆ ಬಿಟ್ಟು ಎಲ್ಲಿಗೆ ಹೋಗುತ್ತದೆ? ನಾನು ಪರಲೋಕಕ್ಕೆ ಹೋಗುವೆನೋ, ನರಕಕ್ಕೆ ಹೋಗುವೆನೋ ಎಂಬುದಾಗಿ ಐಶ್ವರ್ಯವಂತನಿಗೆ ಭಯವಿಲ್ಲ. ಒಂದ್ ವೇಳೆ ಆ ಒಂದು ಪರಲೋಕಕ್ಕೆ ಹೋಗುವೆನೋ, ನರಕಕ್ಕೆ ಹೋಗುವೆನೋ ಎಂಬುದಾಗಿ ಭಯವನಿದ್ರೆ ಆ ಭಯವು ಅವನಿಗೆ ಭಕ್ತಿಯ ಕಡೆಗೆ ನಡೆದುಕೊಂಡು ವಹಿಸುತ್ತದೆ. ಭಕ್ತಿ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಲ್ಲಿ ಆ ಒಂದು ಭಯವು ಆ ಒಂದು ಭಕ್ತಿಯ ಕಡೆಗೆ ಒಯ್ಯುತ್ತದೆ. ಆದರೆ ಈ ಒಂದು ಶ್ರೀಮಂತನ ಜೀವನದಲ್ಲಿ ಆ ಭಯವು ಇರಲಿಲ್ಲ. ಆ ಭಯವೇ ಇರಲಿಲ್ಲ ಅಂದ್ರೆ ಅವನಲ್ಲಿ ಭಕ್ತಿಯೂ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಮನುಷ್ಯನಿಗೆ ಯಾರು ಬಂದು ಪಾಲು ಮಾಡುವುದಾಗಿ ಯೇಸು ಕ್ರಿಸ್ತನ ಕೇಳಿದನೋ ಆ ಮನುಷ್ಯನಿಗೆ ಹೇಳ್ತಾನೆ, ನೋಡು, ಐಶ್ವರ್ಯವಂತನಾದರೆ ಇದು ನೀನು ಪಾಲು ಮಾಡಿ ಒಂದು ಲೋಕದ ವಿಷಯಗಳನ್ನು, ಐಶ್ವರ್ಯತನ, ಹಣದಲ್ಲಿ ನೀನು ಬಿದ್ದು ಹೋಗುತ್ತಾ ಇರುವಾಗ ನೀನೇನು ಮಾಡಿಕೊಳ್ಳುತ್ತಿ? ಆ ಐಶ್ವರ್ಯನೇ ನಿನಗೆ ಎಲ್ಲ ಎಂಬುದಾಗಿ ತಿಳಿದುಕೊಂಡು ನಡೆಯುತ್ತಿ. ಈ ಒಂದು ಐಶ್ವರ್ಯವಂತನು ಹೇಗೆ ಎಲ್ಲವನ್ನು ತಿಳಿದುಕೊಂಡು ನಡೆಯುತ್ತಾ ಇದ್ದಾನೋ ನೀನು ಕೂಡ ಅದೇ ರೀತಿಯಿಂದ ತಿಳಿದುಕೊಂಡು ನಡೀತಿ. ಅವಾಗ ಒಂದು ವೇಳೆ ನೀನು ಕೂಡ ಇದೇ ರೀತಿಯಿಂದ ತಿಳಿದುಕೊಂಡು ನಡೆಯುತ್ತಿರುವಾಗ, ಇಲ್ಲಿ ಐಶ್ವರ್ಯವಂತನು ಇಷ್ಟೆಲ್ಲಾ ವಿಷಯಗಳನ್ನು ತಿಳಿದುಕೊಂಡು ನಡೆಯುತ್ತಿರುವಾಗ ಅವನಿಗೆ ದೇವರು ಬೇಕಾಗಿರುವುದಿಲ್ಲ. ಅಂತ ಒಂದು ಸಮಯದಲ್ಲಿ ಇಲ್ಲಿ ದೇವರು ಏನ್ ಹೇಳುತ್ತಾರೆ? ಆದರೆ ದೇವರು ಅವನಿಗೆ 20ನೇ ವಚನದಲ್ಲಿ ಬುದ್ಧಿಹೀನನು ನೀನು ಎಂಬುದಾಗಿ ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕೇಳಬೇಕು. ಬುದ್ಧಿಹೀನನು ನೀನು ಎಂಬುದಾಗಿ ದೇವರು ಹೇಳುತ್ತಾನೆ. ಯಾಕೆ ಬುದ್ಧಿಹೀನನು ಎಂಬುದಾಗಿ ಐಶ್ವರ್ಯವಂತನಿಗೆ ದೇವರು ಹೇಳುತ್ತಾ ಇದ್ದಾನೆ? ಯಾಕಂದ್ರೆ ಐಶ್ವರ್ಯವಂತನು ಎಲ್ಲಾ ವಿಷಯಗಳು ನನಗೆ ಸಿಕ್ಕಿದೆ, ಆರಾಮಾಗಿ ನಾನು ಜೀವಿಸ್ತೇನೆ, ಇವಾಗ ಯಾವುದೇ ಒಂದು ಚಿಂತೆ ಇಲ್ಲ ಎಂಬುದಾಗಿ ಆತನು ಅಂದುಕೊಂಡನು. ಆದರೆ ದೈಹಿಕವಾಗಿ ಅವನಿಗೆ ಈ ಲೌಕಿಕವಾಗಿ ಯಾವುದೂ ಚಿಂತೆ ಇಲ್ಲ, ನನಗೆ ಏನೂ ಬೇಕಾಗಿಲ್ಲ ಎಂಬುದಾಗಿ ಅಂದುಕೊಂಡಿರುವಾಗ ದೇವರು ಬುದ್ಧಿಹೀನನು ಯಾಕೆ ಹೇಳುತ್ತಾ ಇದ್ದಾನೆ? ಯಾಕಂದ್ರೆ ನೀನು ನಿನ್ನ ಎಲ್ಲಾ ಒಂದು ನಂಬಿಕೆ, ನಿನ್ನ ಒಂದು ಭರವಸೆ ಈ ಒಂದು ನಶಿಸಿ ಹೋಗುವಂತಹ ವಿಷಯಗಳಲ್ಲಿ ನೀನಿಟ್ಟಿದಿ. ಹಣದಲ್ಲಿ, ಐಶ್ವರ್ಯದಲ್ಲಿ, ಆಸ್ತಿ ಅಂತಸ್ತಿನಲ್ಲಿ ನೀನಿಟ್ಟಿದೆ. ಯಾಕಂದ್ರೆ ಅವು ಒಂದು ದಿವಸ ನಶಿಸಿ ಹೋಗುತ್ತವೆ. ಹೇಗೆ ನಿನ್ನ ದೇಹವು ಒಂದು ದಿವಸ ನಶಿಸಿ ಹೋಗುತ್ತದೆಯೋ, ಆದರೆ ನೀನು ನಿತ್ಯಕ್ಕಾಗಿ ನಿನ್ನ ಆತ್ಮವು ಎಲ್ಲಿ ಇರಬೇಕು, ಎಲ್ಲಿ ಇರುತ್ತದೆ, ನಾನು ಎಲ್ಲಿ ಹೋಗುತ್ತೇನೆ ಸತ್ತ ಮೇಲೆ ಎಂಬುದಾಗಿ ನೀನು ಯೋಚನೆ ಮಾಡುತ್ತಾ ಇಲ್ಲ. ಅದಕ್ಕೋಸ್ಕರ ನೀನು ಬುದ್ಧಿಹೀನನಾಗಿದ್ದಿ ಎಂಬುದಾಗಿ ದೇವರ ದೃಷ್ಟಿಯಲ್ಲಿ ಯಾವ ಮನುಷ್ಯನು ಈ ಒಂದು ಲೌಕಿಕವಾಗಿಯೇ ಯೋಚನೆ ಮಾಡಿ, ಲೌಕಿಕವಾಗಿ ಐಶ್ವರ್ಯತನದಲ್ಲಿ, ಆಸ್ತಿಯಲ್ಲಿ, ಅಂತಸ್ತಿನಲ್ಲಿಯೇ ಇರಬೇಕು, ಇದೇ ಒಂದು ಜೀವನವಾಗಿದೆ, ಇದೇ ಎಲ್ಲವಾಗಿದೆ ಎಂಬುದಾಗಿ ತಿಳಿದುಕೊಂಡು ಯಾವ ವ್ಯಕ್ತಿ ಇದರಲ್ಲಿ ಇರುತ್ತಾನೋ, ಈ ಒಂದು ಲೋಕದಲ್ಲಿ ಇದೇ ಒಂದು ಪ್ರಪಂಚವಾಗಿದೆ, ಸ್ವರ್ಗವೂ ಇದೆ, ನರಕವೂ ಇದೆ, ನೀನು ಹೇಗೆ ಜೀವಿಸ್ತೀಯೋ ಅದೇ ರೀತಿಯಿಂದ ಇರೋ ಒಂದು ದೊಡ್ಡ ವ್ಯಕ್ತಿ ಆಗು, ಐಶ್ವರ್ಯವಂತನಾಗು ಎಂಬುದಾಗಿ ನೀನು ಯಾವಾಗ ಅಂದುಕೊಳ್ಳುತ್ತೀಯೋ ಅವಾಗ ದೇವರು ನಿನಗೆ ಬುದ್ಧಿಹೀನನು ಎಂಬುದಾಗಿ ಹೇಳುತ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದನು,
ನಶಿಸಿ ಹೋಗುತ್ತಿರುವಂತಹ ಈ ದೇಹಕ್ಕೋಸ್ಕರ ನೀವು ಚಿಂತೆ ಮಾಡಬೇಡಿರಿ, ನಿಮ್ಮ ಆತ್ಮಕ್ಕೋಸ್ಕರ ನೀವು ಚಿಂತೆ ಮಾಡಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ. ಇಲ್ಲಿ ಆತ್ಮಕ್ಕೋಸ್ಕರ ಈ ಒಂದು ಶ್ರೀಮಂತನು ಯೋಚನೆ ಮಾಡುತ್ತಾ ಇಲ್ಲ, ಚಿಂತೆ ಮಾಡುತ್ತಾ ಇಲ್ಲ, ಭಯವನ್ನು ಬರುತ್ತಾ ಇಲ್ಲ. ಆ ಭಯವು ಭಕ್ತಿಯ ಕಡೆಗೆ ಒಯ್ಯುತ್ತಾ ಇಲ್ಲ. ಅದಕ್ಕೋಸ್ಕರ ದೇವರು, ನೀನು ಬುದ್ಧಿಹೀನನಾಗಿದ್ದಿ, ಈ ಹೊತ್ತು ರಾತ್ರಿನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಅವಾಗ ದೇವರು, ಈ ಹೊತ್ತು ಈ ರಾತ್ರಿ ನಿನ್ನ ಪ್ರಾಣ ನಿನ್ನಿಂದ ಕೇಳುವರು. ಒಂದು ವೇಳೆ ನಾನು ಈ ಹೊತ್ತು ಈ ರಾತ್ರಿ ನಿನ್ನ ಪ್ರಾಣ ನಿನ್ನಿಂದ ತೆಗೆದರೆ, ನೀನು ಇವಾಗಿಷ್ಟೆಲ್ಲ ಅಂದುಕೊಂಡಿದ್ದಿ ಗರ್ವದಿಂದ, ಅಹಂಕಾರದಿಂದ, ಎಷ್ಟೋ ವಿಷಯಗಳಿಂದ ಈ ಒಂದು ಐಶ್ವರ್ಯತನೇ ನಿನಗೆ ಎಲ್ಲವಾಗಿದೆ, ದೇವರಾಗಿದೆ ಎಂಬುದಾಗಿ ನೀನು ಅಂದುಕೊಂಡು ಇಷ್ಟು ಕೊಚ್ಚಿಕೊಳ್ಳುತ್ತಾ ಇದ್ದಿ, ಅಹಂಕಾರ ಪಡುತ್ತಾ ಇದ್ದಿ, ಗರ್ವವನ್ನು ಪಡುತ್ತಾ ಇದ್ದಿ. ನಿನ್ನ ಪ್ರಾಣವನ್ನು ನಾನು ತೆಗೆದುಕೊಂಡಿದ್ರೆ ನೀನು ಇಷ್ಟೆಲ್ಲ ಅಂದುಕೊಂಡಿರುವಂಥದ್ದು, ಕೂಡಿಟ್ಟಿರುವುದು ಯಾರಿಗಾಗುವುದು? ನಿನಗಾಗುವುದು ಇಲ್ಲ. ಒಯ್ಯುವುದು, ನೀನು ಒಯ್ಯುವುದು, ಇವೆಲ್ಲವನ್ನು ನೀನು ತೆಗೆದುಕೊಂಡು ನೀನು ಒಯ್ಯುತ್ತೋ? ಖಂಡಿತವಾಗಿಯೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 21ನೇ ವಚನದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳುತ್ತಾನೆ, ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಎಂದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಈ ಒಂದು ಐಶ್ವರ್ಯವಂತನ ಹಾಗೆ ಇದ್ದಾನೆಂಬುದಾಗಿ ಆತನು ಹೇಳ್ತಾನೆ ಬಹಳಷ್ಟು ಸ್ಪಷ್ಟವಾಗಿ. ಅಂದ್ರೆ ಲೋಕದ ಕೆಲಸವನ್ನು ಮಾಡ್ರಿ, ಇಷ್ಟು ಶ್ರಮ ಪಡ್ರಿ, ಇಷ್ಟು ಹಣವನ್ನು ಗಳಿಸ್ರಿ, ಇಷ್ಟು ಐಶ್ವರ್ಯವಂತವರಾಗ್ರಿ, ಏನೇ ಮಾಡ್ರಿ ನೀವು, ಅಲ್ಲದ ಸಲ್ಲದ ಕೆಲಸಗಳಾಗಲಿ, ಒಂದು ಯಾವುದೇ ಒಂದು ದೇವರ ವಿರುದ್ಧವಾಗಿರುವಂತಹ ಕೆಲಸಗಳಾಗಿರ್ಲಿ, ಸರ್ಕಾರದ ವಿರುದ್ಧವಾಗಿರುವಂತಹ ಕೆಲಸಗಳಾಗಲಿ, ಯಾವುದೇ ವಿರುದ್ಧವಾಗಿರುವಂತಹ ಕೆಲಸಗಳಾಗಿರ್ಲಿ ಮಾಡ್ರಿ, ನೀವು ಐಶ್ವರ್ಯವಂತರಾಗಿರಿ ಎಂಬುದಾಗಿ ಲೋಕವನ್ನು ಹೇಳಿ ಅದರಲ್ಲೇ ಮುಳುಗಿ ಲೋಕದಲ್ಲಿ ಐಶ್ವರ್ಯವಂತರಾಗಿ ಶ್ರೀಮಂತಿಕೆಯಿಂದ ಜೀವಿಸ್ತಾ ಇರುವಾಗ, ಎಲ್ಲಾ ದ್ರವ್ಯವನ್ನಿಟ್ಟುಕೊಂಡು, ಅಂದ್ರೆ ಈ ಒಂದು ಲೋಕದ ಜೀವನ ಮಾಡುವುದಕ್ಕೆ ಎಲ್ಲಾ ಒಂದು ತರದ ಐಶ್ವರ್ಯತನ ಇಟ್ಟುಕೊಂಡು ಜೀವಿಸ್ತಾ ಇರುವಾಗ, ದೇವರ ಕಡೆಗೆ ನಾವು ಶ್ರೀಮಂತರಾಗಿಲ್ಲ ಎಂದರೆ ನಾವು ಈ ಒಂದು ಶ್ರೀಮಂತ ವ್ಯಕ್ತಿಯ ಹಾಗಿದ್ದೇವೆ. ಅಂದ್ರೆ ದೇವರ ಕಡೆಗೆ ನಾವು ಶ್ರೀಮಂತರಾಗಿಲ್ಲ ಎಂದರೆ ನಾವು ಈ ಒಂದು ಶ್ರೀಮಂತ ವ್ಯಕ್ತಿಯು ಖಂಡಿತವಾಗಿ ನರಕಕ್ಕೆ ಹೋಗುವಂತವನಾಗಿದ್ದಾನೆ. ಯಾಕಂದ್ರೆ ಆತನು ದೇವರಿಗೆ ನಂಬಿದವನಲ್ಲ. ದೇವರು ಅವನ ಜೀವವನ್ನು, ದೇವರು ಅವನಿಗೋಸ್ಕರ ಜೀವನ ಕೊಟ್ಟಿದ್ದಾನೆ ಎಂಬುದಾಗಿ ಆತನ ನಂಬಿಲ್ಲ, ಆತನ ನಂಬಿಕೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ಆತನ ಖಂಡಿತವಾಗಿ ನರಕಕ್ಕೆ ಹೋಗುವಂತವನಾಗಿದ್ದಾನೆ. ನಮ್ಮ ನಂಬಿಕೆ ಬರೀ ಒಂದು ಐಶ್ವರ್ಯತನ, ಹಣ, ಆಸ್ತಿ, ಶ್ರೀಮಂತಿಕೆಯಲ್ಲಿದ್ರೆ ನಾವು ಕೂಡ ಶ್ರೀಮಂತ ವ್ಯಕ್ತಿಯ ಹಾಗೆ ನರಕಕ್ಕೆ ಹೋಗುವಂತವರಾಗಿರುತ್ತೇವೆ. ಒಂದು ವೇಳೆ ನಾವು ಆತನಿಗೆ ನಂಬಿಲ್ಲ, ಒಂದು ವೇಳೆ ನಾವು ಆತನಲ್ಲಿ ಶ್ರೀಮಂತರಾಗಿರುವುದಿಲ್ಲ. ಇವಾಗ ಆತನಲ್ಲಿ ಶ್ರೀಮಂತರಾಗಿರಬೇಕಂದ್ರೆ ಅರ್ಥವೇನಾಗಿದೆ? ಅದು ಮುಖ್ಯವಾಗಿದೆ ತಿಳಿದುಕೊಳ್ಳುವುದಕ್ಕೆ. ಆತನಲ್ಲಿ ಶ್ರೀಮಂತರಾಗಿರುವುದಕ್ಕೆ ಅಂದ್ರೆ ಕ್ರಿಸ್ತನು ಹೇಗೆ ಜೀವಿಸಿದನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಜೀವಿಸಿದನು, ಅದೇ ಒಂದು ಜೀವನವನ್ನು ನಮ್ಮನ್ನು ಮಾದರಿಯಾಗಿಟ್ಟುಕೊಂಡು ಅದೇ ಜೀವನವನ್ನು ನಾವು ಜೀವಿಸಬೇಕು. ಅದನ್ನೇ ನಾವು ಜೀವಿಸ್ತಾ ಇರುವಾಗ ನಾವು ಕ್ರಿಸ್ತನಲ್ಲಿ ಐಶ್ವರ್ಯ ಉಳ್ಳವರಾಗಿರುತ್ತೇವೆ. ಅದಕ್ಕೋಸ್ಕರ ಒಂದು ವೇಳೆ ನಮ್ಮ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ನೋಡಿದರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಶಾಂತರು ಧನ್ಯರು, ಕರುಣೆ ಉಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ನೀತಿಗೆ ಹಸಿದು ಬಾಯರಿದವರು ಧನ್ಯರು. ಇವೆಲ್ಲಾ ವಿಷಯಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತ ಎಲ್ಲಾ ವಿಷಯಗಳು, ಆತನು ಹೇಳಿರುವಂತ ಎಲ್ಲಾ ವಾಕ್ಯಗಳು. ಯಾರು ತನ್ನ ಶಿಲುಬೆಯನ್ನು ಹೊತ್ತಿಕೊಂಡು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾನೋ, ಈ ವಾಕ್ಯಗಳನುಸಾರವಾಗಿ ನಡೆದು ಆತನ ನೀತಿ ಮಾರ್ಗದಲ್ಲಿ, ಇಕ್ಕಟ್ಟವಾದ ಮಾರ್ಗದಲ್ಲಿ ನಡೆದು ಎಲ್ಲಾ ಲೋಕದ ಅವನ ನಂಬಿಕೆ ನಿಮಿತ್ತವಾಗಿ ಬಂದಿರುವಂತಹ ಕಷ್ಟಗಳನ್ನು ಅನುಭವಿಸಿ ಕ್ರಿಸ್ತನ ಮಾರ್ಗದಲ್ಲಿಯೇ ನಡೆದು ಹೋಗುತ್ತಾ ಇರುತ್ತಾನೋ, ದೇವರ ಚಿತ್ತವನ್ನು ಮಾತ್ರ ತನ್ನ ಜೀವನದಲ್ಲಿ ಅಂಗೀಕರಿಸುತ್ತಾನೋ, ಸ್ವೀಕರಿಸುತ್ತಾನೋ, ಯೇಸು ಕ್ರಿಸ್ತನು ಅವನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ, ಸ್ವಂತ ರಕ್ಷಕನಾಗಿದ್ದಾನೆ, 3ನೇ ದಿವಸಕ್ಕೆ ಸತ್ತಿನವರೊಳಗಿಂದ ಎದ್ದು ಬಂದಿದ್ದಾನೆ, ಪರಲೋಕಕ್ಕೆ ಹೋಗಿ ಮತ್ತೆ ಬರುವಂತ ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ನಂಬಿಕೆ ಇಟ್ಟು ವಿಷಯಗಳಲ್ಲಿ ನಡೆಯುತ್ತಾನೋ ಅವನು ದೇವರ ವಿಷಯಗಳಲ್ಲಿ ಶ್ರೀಮಂತನಾಗಿರುತ್ತಾನೆ. ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಿರುವಂತದ್ದು ದೇವರ ವಿಷಯಗಳಲ್ಲಿ ಶ್ರೀಮಂತನಾಗಿರುತ್ತಾನೆ. ದೇವರ ಹಾಗೆ ಕ್ರಿಸ್ತನ ಹಾಗೆ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವಂತವನು ಆತನಲ್ಲಿ ಶ್ರೀಮಂತನಾಗಿರುತ್ತಾನೆ.
ಮೊದಲನೇದಾಗಿ ದೇವರಿಗೆ ನೀವು ಸಂಪೂರ್ಣ ಹೃದಯ, ಪ್ರಾಣ, ಆತ್ಮ, ಶರೀರದಿಂದ ನೀವು ಪ್ರೀತಿಸಬೇಕು. ಮತ್ತು ಇನ್ನೊಂದನೇ ಆಜ್ಞೆ, ನಿನ್ನ ನೆರೆಯವನಿಗೆ ನಿನ್ನಂತೆ ಪ್ರೀತಿಸಬೇಕು. ಪ್ರತಿಯೊಂದು ಆಜ್ಞೆಗಳು, ವಾಕ್ಯಗಳು, ಇವೆಲ್ಲಾ ವಾಕ್ಯಗಳನ್ನಿಟ್ಟುಕೊಂಡು ಹೋಗಿ ನಡೆಯುತ್ತಿರುವಂತ ದೇವರ ಮಗನಿಗೆ, ಮಗಳಿಗೆ ಮಾತ್ರ ದೇವರು ಆತನಲ್ಲಿ ಶ್ರೀಮಂತರು, ಬುದ್ಧಿವಂತರು ಎಂಬುದಾಗಿ ಎಣಿಸುತ್ತಾನೆ. ಯಾರು ಲೋಕದಲ್ಲಿ ಮುಳುಗಿ ಲೋಕದ ಶ್ರೀಮಂತಿಕೆಯಲ್ಲಿ, ಐಶ್ವರ್ಯವಂತದಲ್ಲಿ ಮುಳುಗುತ್ತಾರೋ ಅವರಿಗೆ ದೇವರು ಬುದ್ಧಿಹೀನನು ಎಂಬುದಾಗಿ ಎಣಿಸ್ತಾರೆ. ಯಾಕಂದ್ರೆ ನಿನ್ನ ಹತ್ತಿರ ಸತ್ಯವಿದ್ದರೂ ಕೂಡ ನೀನು ಅದಕ್ಕೆ ಅಂಗೀಕರಿಸಲಿಲ್ಲ, ಅದಕ್ಕೋಸ್ಕರ ನೀನು ಬುದ್ಧಿಹೀನನಾಗಿದ್ದಿ. ಸತ್ಯ ಯಾವಾಗ ನಿಮ್ಮ ಹತ್ತಿರ ಬಂದಿದೆಯೋ, ಸತ್ಯ ಯಾವಾಗ ನಿನ್ನ ಹತ್ತಿರ ಇದೆಯೋ, ನೀನು ಆರಿಸಿಕೊಳ್ಳುವುದಕ್ಕೆ, ಸ್ವೀಕರಿಸಿಕೊಳ್ಳುವುದಕ್ಕೆ ನಿನಗೆ ಬಹಳಷ್ಟು ಸಮಯ ಇದ್ರೂ ಕೂಡ ನೀನು ಆ ಸತ್ಯಕ್ಕೆ ಸ್ವೀಕರಿಸುತ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನ ಬುದ್ಧಿಹೀನನಾಗಿದ್ದಿ. ನೀನು ಲೋಕದ ವಿಷಯಗಳಲ್ಲಿ ಬಿದ್ದು ಬುದ್ಧಿಹೀನನಾಗುತ್ತಾ ಇದ್ದಿ. ಆ ಬುದ್ಧಿಹೀನನಾಗುತ್ತಾ ಇರುವುದಕ್ಕೋಸ್ಕರವೇ ದೇವರು ತನ್ನ ಮಕ್ಕಳಿಗೆ 15ನೇ ವಚನದಲ್ಲಿ ಎಲ್ಲಾ ಲಾಭಕ್ಕೋಸ್ಕರ, ಏನೇ ಲಾಭವಾಗಿರಲಿ, ಏನೇ ಒಂದು ಆಸೆ ಮೋಸಗೊಳಿಸ್ತಿರುವಂತ ಎಲ್ಲಾ ಆಸೆಗಳಿಗೋಸ್ಕರ ನೀವೇನ್ ಮಾಡ್ರಿ, ಎಚ್ಚರವಾಗಿರ್ರಿ ಎಂಬುದಾಗಿ, ಅದರಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ ದೇವರ ಆಜ್ಞಾಪಿಸ್ತಾ ಇದ್ದಾನೆ. ಯಾಕಂದ್ರೆ ಒಬ್ಬ ಮನುಷ್ಯನ ಆಸ್ತಿ ಅವನಿಗೆ ಜೀವಾಧಾರವಾಗುವುದಿಲ್ಲ, ಯೇಸು ಕ್ರಿಸ್ತನು ಮಾತ್ರ ಅವನಿಗೆ ಜೀವಾಧಾರವಾಗುವನು. ಈ ಒಂದು ಐಶ್ವರ್ಯವಂತವನಿಗೆ ಅವನ ಆಸ್ತಿನೇ ಅವನಿಗೆ ಜೀವಾಧಾರ ಎಂಬುದಾಗಿ ತಿಳಿದುಕೊಂಡಿದ್ದಾದರೆ ಅದು ಅವನಿಗೆ ನರಕಕ್ಕೆ ಒಯ್ಯುವಂತದ್ದಾಗಿದೆ. ಯಾರು ಯೇಸು ಕ್ರಿಸ್ತನೇ ನನಗೆ ಜೀವಾಧಾರವಾಗಿದ್ದಾನೆ ಎಂಬುದಾಗಿ ನಂಬಿ ಆತನ ವಾಕ್ಯಗಳನ್ನು ಕೈಕೊಂಡು ನಡೆದು, ನೀತಿ ಮಾರ್ಗದಲ್ಲಿ ನಡೆದು, ಇಕ್ಕಟವಾದ ಮಾರ್ಗದಲ್ಲಿ ನಡೆದು, ಆತನ ವಾಕ್ಯಗಳನುಸಾರವಾಗಿ ನಡೆದು, ತಂದೆಯ ಚಿತ್ತವನ್ನು ಮಾತ್ರ ಸ್ವೀಕರಿಸಿ ನಡೆದು, ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಯಾವುದೇ ದೇವರ ವಿರುದ್ಧ ಕಾರ್ಯಗಳನ್ನು ಮಾಡದೇ ಇರುವಂತಹ ವ್ಯಕ್ತಿ ಹೋಗುತ್ತಾ ಇರುವಾಗ ಅವನು ದೇವರಿಗೆ ಜೀವಾಧಾರವನ್ನು ಮಾಡಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತವನಾಗಿರುತ್ತಾನೆ. ಈ ಒಂದು ವಾಕ್ಯವು ನಾನು ನಂಬುತ್ತೇನೆ, ಕರ್ತನು ನಿಮಗೆ ಬಹಳಷ್ಟು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಈ ಒಂದು ಆಸೆಗಳಿಗೆ ಮೋಸ ಹೋಗಬೇಡಿರಿ. ಯಾರೇ ಒಂದು ಎಲ್ಲಿಂದಲೇ ನಿಮಗೆ ಆಸೆಗಳನ್ನು ಬಂದ್ರೆ ಮೋಸ ಹೋಗಬೇಡ್ರಿ. ಮತ್ತು ಮುಖ್ಯವಾಗಿ ಹೇಳಿರೋ ಪ್ರಕಾರ ಸಭೆಯಲ್ಲಿ ಸಭಾಪಾಲಕನು ದೊಡ್ಡ ಸೇವಕನು ಎಂಬುದಾಗಿ ನೀವು ತಿಳಿದುಕೊಂಡು ಆ ಒಂದು ದೊಡ್ಡ ಸೇವಕನೇ ಈ ಒಂದು ಆಸೆಗಳನ್ನು ನಿಮಗೆ ಹೆಚ್ಚಿಸ್ತಾ ಇದ್ದಾರೆ. ಬಹಳಷ್ಟು ಗಂಭೀರತನದಿಂದ ಎಚ್ಚರವಾಗಿರಿ. ಯಾಕಂದ್ರೆ ಎಷ್ಟೇ ದೊಡ್ಡ ಸೇವಕರ ಎಂಬುದಾಗಿ ಅನಿಸಿಕೊಳ್ಳಲಿ ಆತನು ಒಂದು ವೇಳೆ ಈ ಒಂದು ವಿಷಯಗಳಲ್ಲಿ, ಈ ಒಂದು ವಾಕ್ಯದ ವಿರುದ್ಧವಾಗಿ ಅವನು ನಿಮಗೆ ಆಸೆಗಳನ್ನು ಹಚ್ಚಿಸ್ತಾ ಇದ್ದಾರೆ, ಶೋಧನೆಗಳನ್ನು ಕೊಡ್ತಾ ಇದ್ದಾರೆ. ಬಹಳಷ್ಟು ಗಂಭೀರತೆಯಿಂದ ಎಚ್ಚರವಾಗಿದ್ದು ದೇವರಲ್ಲಿ ಐಶ್ವರ್ಯವಂತವರಾಗಿರ್ರಿ ಎಂಬುದಾಗಿ ಕ್ರಿಸ್ತನಲ್ಲಿ ನಿಮ್ಮನ್ನು ಹೇಳುತ್ತೇನೆ, ಕೇಳಿಕೊಳ್ಳುತ್ತೇನೆ. ಒಂದು ಸಣ್ಣ ಪ್ರಾರ್ಥನೆ ಮಾಡುವುದಕ್ಕೆ ಬಯಸ್ತೇನೆ. ನಮ್ಮ ಕರ್ತನಾದ ಯೇಸುವೇ, ನಿನ್ನ ಒಂದು ಸತ್ಯವಾಕ್ಯ ಸತ್ಯಾರ್ಥವಾಗಿ ನೀನು ನಿನ್ನ ಮಕ್ಕಳಿಗೆ ತಿಳಿಸಿದಕ್ಕಾಗಿ ಸ್ತೋತ್ರ ದೇವರೇ. ಇದನ್ನು ಮತ್ತೆ ಓದಿ ಬರೆಯಲಾರದ ಹಾಗೆ ನಿನಗೆ ಮಹಿಮೆಯನ್ನು ಸಲ್ಲಿಸುವಂತಹ ಮಕ್ಕಳಾಗಿರುವುದಕ್ಕೆ ನೋಡುತ್ತಿರುವಂತಹ ಎಲ್ಲಾ ನಿನ್ನ ಮಕ್ಕಳನ್ನು ಆತ್ಮೀಕವಾಗಿ ಆಶೀರ್ವಾದ ಮಾಡಿ ನಡೆಸಿ, ಅವಶ್ಯಕತೆ ಇರುವಂತಹ ಎಲ್ಲಾ ವಿಷಯಗಳನ್ನು ನೀನು ಅವರಿಗೆ ದಯಪಾಲಿಸಿ ನಡೆಸಿ ನೀನು ಮಹಿಮೆ ಹೊಂದಿಕೊಳ್ಳುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವಳ ತಂದೆಯೇ, ಆಮೆನ್. ಮತ್ತೊಂದು ಆವರ್ತಿ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ಈ ಒಂದು ವಾಕ್ಯವು ನಿಮ್ಮ ಕೂಡ ಮಾತಾಡಿದೆ, ಅದಕ್ಕೋಸ್ಕರ ಕರ್ತನಿಗೆ ವಂದನೆ ಸಲ್ಲಿಸ್ತೇನೆ ಮತ್ತು ಹಾಗೂ ಯೇಸು ಕ್ರಿಸ್ತನಲ್ಲಿ ನಿಮಗೂ ಕೂಡ ವಂದನೆಗಳು ಸಲ್ಲಿಸ್ತೇನೆ. ಆಮೆನ್.